ಬನ್ನಿ ಇವತ್ತು ಹಳ್ಳಿ ಶೈಲಿಯಲ್ಲಿ ಕ್ವಿಕ್ಕಾಗಿ ತತ್ತಿ ಸಾರು ಮಾಡೋದು ನೋಡೋಣ. ಅಂದರೆ ಎಗ್ ಸಾರು. ಇದಕ್ಕೆ ಮೊದಲನೇದಾಗಿ ನೋಡಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ದೊಡ್ಡ ದಪ್ಪ ತಳ ಇರುವಂಥ ಪಾತ್ರೆನ ಬಳಸಿ. ಸೊ ಇವಾಗ ಈ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು, ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಬಿಡೋಣ. ಅಷ್ಟರೊಳಗೆ ನಾವು ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಈ ಜಾರ್ಗೆ ಒಣ ಮಸಾಲೆಗಳನ್ನು ಹಾಕ್ಕೊಳ್ತೀನಿ. ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು 2 ಮೀಡಿಯಮ್ ಗಾತ್ರದ ಟೊಮೆಟೊನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಜೊತೆಗೆ ಒಣ ಕೊಬ್ಬರಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಬಳಸಿದ್ದೀನಿ. ನೀವು ಹಸಿ ತೆಂಗಿನಕಾಯಿ ಕೂಡ ಬಳಸ್ಬೋದು. ಒಣ ಕೊಬ್ಬರಿನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನುಣ್ಣಗೆ ರುಬ್ಕೊಳ್ಳೋಣ ಅದನ್ನು. ಇವಾಗ ನೋಡಿ ಅಷ್ಟರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಈ ಈರುಳ್ಳಿ ಏನಿದೆ ನೋಡಿ ಈ ಥರ ಕಲರ್ ಬರಬೇಕು. ಈ ಟೈಮ್ನಲ್ಲಿ ಲೋ ಫ್ಲೇಮ್ಲಿ ಇಟ್ಕೊಂಡೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಂಥ ಮಸಾಲೆ ಏನಿರುತ್ತೆ ನೋಡಿ ಅದನ್ನು ಕೂಡ ತಕ್ಷಣವೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಏನಿದೆ ಹಸಿದಾಗಿರೋದ್ರಿಂದ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು. ಇವಾಗ ನೋಡಿ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಆವಾಗ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೇಯುತ್ತೆ. ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈ ಟೈಮ್ನಲ್ಲಿ ಸ್ವಲ್ಪ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಾದ್ಮೇಲೆ ಮೇಲ್ಗಡೆ ಎಣ್ಣೆ ಬಿಡುತ್ತೆ. ಆವಾಗ ಈ ಸಾಂಬಾರು ರೆಡಿಯಾಗಿದೆ ಅಂತ ಅಂದ್ಕೊಳ್ಳಿ. ನೋಡಿ ಒಂದು 5 ರಿಂದ 8 ನಿಮಿಷ ಬಿಟ್ಟಿದ್ದೀನಿ ನಾನು. ಮುಚ್ಚಿ ಕೂಡ ನೀವು ಬೇಯಿಸ್ಬೋದು. ನೋಡಿ ಇವಾಗ ಅಷ್ಟರಲ್ಲಿ ನಾನು ಮೊಟ್ಟೆ ರೆಡಿ ಮಾಡ್ಕೊಳ್ತೀನಿ. ಒಂದು 6 ಮೊಟ್ಟೆನ ನಾನು ಬೇಯಿಸ್ಕೊಂಡು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿ ಸಾಂಬಾರಿನಲ್ಲಿರುವಂಥ ಮಸಾಲೆ ಏನಿದೆ ಈ ಮೊಟ್ಟೆ ಹಿಡ್ಕೊಳ್ಳಿ ಅಂತ. ಮೊಟ್ಟೆ ಏನು ಸಪ್ಪೆ ಇರುತ್ತಲ್ವ, ಹಾಗಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಒಳಗಡೆ ಹಿಡಿಯುತ್ತೆ ಚೆನ್ನಾಗಿ. ತಿನ್ನೋವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ದರೆ ಬೇರೆ ಥರ ಕೂಡ ಕಟ್ ಮಾಡ್ಬೋದು. 2 ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು. ಸೊ ಈ ಹಳ್ಳಿಗಳ ಕಡೆಯೆಲ್ಲ ಈ ಥರ ಸಿಂಪಲ್ಲಾಗಿ ಮಸಾಲೆನ ರುಬ್ಕೊಂಡು ತೆಳುವಾಗಿ ಸಾಂಬಾರು ಮಾಡ್ತಾರೆ. ಯಾವುದೇ ನಾನ್ ವೆಜ್ ಐಟಮ್ಸ್ ಆಗಲಿ ಮೊಟ್ಟೆ ರೆಸಿಪಿಗಳಾಗಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೂರ್ತಿ ತೆಳುವಾಗಿ ಮಾಡ್ತಾರೆ. ಯಾಕಂದರೆ ರೊಟ್ಟಿ, ಚಪಾತಿ, ರೈಸ್ ಎಲ್ಲದಕ್ಕೂ ಆಗಬೇಕಲ್ಲ. ಹಾಗಾಗಿ ಇವಾಗ ನೋಡಿ ಈ ಸ್ಟೆಪ್ನ ನಾನು ಮಾಡ್ತಿರೋದು. ಅವರೇನು ಡೈರೆಕ್ಟಾಗಿ ಮೊಟ್ಟೆನ ಹಾಕಿ ಕುದಿಸ್ಬಿಡ್ತಾರೆ. ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಒಂದು ಪ್ಯಾನ್ಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಈ ಮೊಟ್ಟೆನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ, ಶಾಲು ಫ್ರೈ. ಆವಾಗ ಮೇಲ್ಗಡೆ ಇರೋಂಥ ಭಾಗ ಏನಿದೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಸಾಫ್ಟ್ನೆಸ್ ಏನಿರುತ್ತೆ ನೋಡಿ ಮೊಟ್ಟೆದು ಅದು ಸ್ವಲ್ಪ ಹೋಗುತ್ತೆ. ಹಾಗೆ ಈ ಮಸಾಲೆ ಏನಿದೆ ನೋಡಿ ಮೇಲ್ಗಡೆ ಕೋಟಿಂಗ್ ಬರುತ್ತೆ. ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನು ನಾನು ಮಾಡಿರೋದು. ಇವಾಗ ಇದನ್ನು ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ಸಾಂಬಾರು ಕೂಡ ಇಲ್ಲಿ ಕುದೀತಾ ಇದೆ. ಸೊ ಇನ್ನೂ ಚೆನ್ನಾಗಿ ಕುದ್ದಿಲ್ಲ ಇದು, ಯಾಕಂದರೆ ಮೇಲ್ಗಡೆ ಎಣ್ಣೆ ಚೆನ್ನಾಗಿ ಬಿಟ್ಟಿಲ್ಲ. ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಾದಮೇಲೆ ನಾವು ಕಾಯಿ ಹಾಕಿರ್ತೀವಲ್ಲ ಆ ಕಾಯಲ್ಲಿರುವಂಥ ಎಣ್ಣೆ ಕೂಡ ಬಿಟ್ಕೊಳುತ್ತೆ. ನಾನಿಲ್ಲಿ ನೋಡಿ ಸಾಂಬಾರಿಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರಬೇಕಂದ್ರೆ, ನಿಮಗೆ ಗಟ್ಟಿ ಹದ ಬರಬೇಕಂದ್ರೆ ಒಂದು ಮೊಟ್ಟೆನ ಹಾಗೇ ಹಾಕ್ಕೊಳ್ತಿದ್ದೀನಿ. ಸೊ ಹಾಗೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಬಿಡಿ. ಅದಕ್ಕೆ ಯಾವುದೇ ಸ್ಪೂನನ್ನು ಹಾಕ್ಬಿಡಿ. 2 ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಂಥ ಮೊಟ್ಟೆ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಜಾಸ್ತಿ ಸ್ಪೂನನ್ನು ಹಾಕಿ ಕಲಿಸ್ಬಾರ್ದು. ಆವಾಗ ಮೊಟ್ಟೆ ಎಲ್ಲ ಒಡೆದು ಹೋಗುತ್ತೆ, ಚೆನ್ನಾಗಾಗಲ್ಲ. ಸೊ ನೋಡಿ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಪ್ಯಾನ್ನಲ್ಲಿರುವಂಥ ಎಣ್ಣೆ ಏನಿದೆ ಅದಕ್ಕೂ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಮೊಟ್ಟೆ ಸೇರಿಸಾದ್ಮೇಲೆ ನಾನಿಲ್ಲಿ ಮತ್ತೆ ಒಂದು 2 ನಿಮಿಷ ಇದನ್ನು ಕುದಿಯಕ್ಕೆ ಬಿಡ್ತೀನಿ. ಯಾಕಂದರೆ ಇನ್ನೂ ಚೆನ್ನಾಗಿ
ಈ ಸಾಂಬಾರು ಏನಿದೆ ಚೆನ್ನಾಗಿ ಕುದ್ದಿಲ್ಲ. ಚೆನ್ನಾಗಿ ಕುದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಚೆನ್ನಾಗಿ ಮೇಲ್ಗಡೆ ಎಣ್ಣೆ ಚೆನ್ನಾಗಿ ತೇಲ್ಕೊಂಡು ಬರುತ್ತೆ. ಇವಾಗ ನೋಡಿ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಸೂರಿ ಮೇಥಿ ಆಪ್ಷನಲ್ಲು, ಇದನ್ನು ನಾನು ಹಾಕ್ಕೊಳ್ತಿದ್ದೀನಿ. ತುಂಬ ಟೇಸ್ಟು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಸಾಂಬಾರಿಗೆ, ಯಾವುದೇ ನಾನ್ ವೆಜ್ ಐಟಮ್ಸ್ಗಾಗಲಿ. ಇದನ್ನು ಓಪನ್ ಲಿಡ್ಡಲ್ಲೇ ನೋಡಿ ಒಂದು 2ರಿಂದ 3 ನಿಮಿಷ ಕುದಿಯಕ್ಕೆ ಬಿಡ್ತೀನಿ ನಾನಿವಾಗ. ಮುಚ್ಚಿ ಕೂಡ ನೀವು ಕುದಿಸ್ಬೋದು. ಇವಾಗ ನೋಡ್ತಿರ್ಬೋದು ಮೇಲ್ಗಡೆ ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ. ಇವಾಗ ಚೆನ್ನಾಗಿ ಕುದ್ದಾದಮೇಲೆ ಈ ಥರ ಎಣ್ಣೆ ಬಿಟ್ಟೇ ಬಿಡುತ್ತೆ ನೋಡಿ. ಇವಾಗ ಎಗ್ ಸಾಂಬಾರು ರೆಡಿಯಾಗಿದೆ. ಹಳ್ಳಿ ಶೈಲಿಯಲ್ಲಿ, ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಎಗ್ ಸಾರು ರೆಡಿಯಾಗಿದೆ. ಇದು ರೊಟ್ಟಿ, ಚಪಾತಿ, ರೈಸ್ಗೂ ಕೂಡ ಆಗುತ್ತೆ, ಮುದ್ದೆಗೂ ಕೂಡ ಹೊಂದತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಒಂದ್ಸರಿ ನೀವು ಮಾಡಿಲ್ಲ ಅಂದರೆ ಒಂದ್ಸರಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಯಾವುದೇ ಜಾಸ್ತಿ ಮಸಾಲೆ ಎಲ್ಲ, ಸಿಂಪಲ್ಲಾಗಿ ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿಯಾಗಿ ನಾನಿಲ್ಲಿ ಜೋಳದ ರೊಟ್ಟಿಯ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ನೀವು ಯಾರ್ಯಾರು ಈ ಥರ ಹಳ್ಳಿ ಶೈಲಿಯಲ್ಲಿ ಈ ಥರ ಸಾಂಬಾರು ಮಾಡ್ಕೊಳ್ತೀರಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ಬರ್ತಿಸೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.